ಸರ್ಕಾರ ಅವ್ರಿಗೆ ಸಹಾಯ ಮಾಡ್ತು. ಈಗ ನಿಮ್ಮಲ್ಲಿ ಈಗ ನಿಮ್ಮ ಟಿ ವಿ ನಡಬೇಕಾದ್ರೆ ನಿಮಗೆ ಕ್ಯಾಮರಾಮ್ಯಾನ್ ಇದ್ದಾನೆ, ನಿಮಗೆ ಆರ್ಟಿಸ್ಟ್ಗಳು ಇರ್ಬೇಕಾದ್ರೆ ಸಣ್ಣ ಸಣ್ಣದಿದ್ದಾರೆ, ಎಲ್ಲ ನಡೀತಾ ಇದ್ದು. ಈಗ ಜಿಮ್ಮಲ್ಲಿ ಟ್ರೈನರ್ಗಳಿದ್ದಾರೆ, ಸಲೂನಲ್ಲಿದ್ದಾರೆ. ಡಿಡ್ ಗೌರ್ಮೆಂಟ್ ಗಿವ್ ಎನಿ ಸಪೋರ್ಟ್ ಟು ಎನಿವನ್? ಹೌ ದೇ ಸರ್ವೈವ್ಡ್? ಹೂ ಹೆಲ್ಪ್ ದೆಮ್? ದಟ್ ಈಸ್ ದಿ ಪಾಯಿಂಟ್ ಹಿಯರ್. ಕೋವಿಡ್ ಸಂದರ್ಭದಲ್ಲಿ ಬಹಳಷ್ಟು ಕೆಲಸ ಮಾಡಿದ್ರು, ನನ್ನ ಸಹೋದರ ವೋಟ್ ಹಾಕಿ ನೀವು ಕೇಳಿದ್ರಿ, ಬಟ್ ಜನ ತಿರಸ್ಕರಿಸ್ಬಿಟ್ರಲ್ಲ. ದಟ್ ಈಸ್ ಪಾಲಿಟಿಕ್ಸ್ ಅಲ್ಲಿ ವೋಟಿಂಗ್ ಬೇರೆ, ಆತ್ಮಸಾಕ್ಷಿ ಬೇರೆ. ವೋಟ್ ಹಾಕಿದವ್ರಿಗೆಲ್ಲ ಈಗ ಇದು ನರೇಂದ್ರ ಮೋದಿಯವರು ಇಡೀ ಪ್ರಪಂಚದ ಎಲ್ಲ ಜನ ಕರೆಸ್ಬಿಟ್ಟು ದೊಡ್ಡ ದೊಡ್ಡ ಬಿಸ್ನೆಸ್ ಮಂದಿ ಇಲ್ಲಿಂದ ದುಡ್ಡು ಹೋಯ್ತು, ಇಟ್ಕೆ ಹೋಯ್ತು, ರಾಮ ಮಂದಿರ ಕಟ್ಟಿದ್ರು, ಎಲ್ಲ ಮಾಡಿದ್ರು. ಯಾಕೆ ಅಯೋಧ್ಯೆಯಲ್ಲಿ ಸೀಟ್ ಹೋಯ್ತು? 7 ಲಕ್ಷದಲ್ಲ 6 ಲಕ್ಷದಲ್ಲ ಗೆದ್ದಿದ್ದು ನರೇಂದ್ರ ಮೋದಿ 1.5 ಲಕ್ಷಕ್ಕೆ ಬಂದರು. ಯಾಕೆ ಬಂದರು? ದಟ್ ಈಸ್ ನಾಟ್ ದಿ ಪಾಯಿಂಟ್. ಹುಟ್ಟದವರೆಲ್ಲ ಬಸವ ಹಾಕಾಗಲ್ಲ. ಊರಲ್ಲಿ ಎಷ್ಟೋ ಹಸುಗಳೆಲ್ಲ ಹುಡ್ತವೆ, ಬಸವ ಹಾಕಾಗಲ್ಲ. ಈಗ ನಾನು 8 ಸತಿ ಗೆದ್ದಿದ್ದೀನಪ್ಪ, ಸ್ಟಿಲ್ ಐ ಕುಡ್ ನಾಟ್ ರೀಚ್ ಮೈ ಡೆಸ್ಟಿನೇಷನ್. ಈಗ ಬೇರೆಯವರು ಒಂದೇ ಸತಿ ಗೆದ್ದವರು, ಫಸ್ಟ್ ಟೈಮ್ ಗೆದ್ದವರೆಲ್ಲ ಚೀಫ್ ಮಿನಿಸ್ಟರ್ ಆಗ್ಬಿಟ್ಟವರಲ್ಲ. ನರೇಂದ್ರ ಮೋದಿ ಅವರು MLA ಗೆದ್ದಿರ್ಲಿಲ್ಲ. ಈಸ್ ಸೋ ಲಕ್ಕಿ, ಈ ಬಿಕಮ್ ಎ ಚೀಫ್ ಮಿನಿಸ್ಟರ್. ನಾವು ಈಸ್ ಎ ಪ್ರೈಮ್ ಮಿನಿಸ್ಟರ್. ನಗ್ತಾ ಇದ್ದಾರೆ ನೋಡಿ ಇವರೆಲ್ಲ. ಪಾರ್ಲಿಮೆಂಟ್ಗೆ ಹೋಗಿ ಮುಂಚಿದ್ದೋಗೆ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆ ಆಗ್ಬಿಟ್ರು ಅವರು. ಏನು ಮಾಡ್ತಾರೆ? ಹತ್ರ ಬಂತ ಡೆಸ್ಟಿನೇಷನ್, ಹತ್ರ ಬಂತ ಡೆಸ್ಟಿನೇಷನ್. ಸಿ, ಇಟ್ ಮೇ ಬಿ ಡಿಲೇಡ್, ಇಟ್ ನಾಟ್ ಬಿ ಡಿನೈಡ್. ಹೆಡ್ಲೈನ್. ವಾಟ್ ಈಸ್ ಯುವರ್, ಅಂದರೆ ಐ ಹ್ಯಾವ್ ಸೀನ್ ಡಿ ಕೆ ಶಿವಕುಮಾರ್. ನಾನು ಒಂದು 15-20 ವರ್ಷ ಬಾಂಬೆಯಲ್ಲಿದ್ದೆ, ಡೆಲ್ಲಿಯಲ್ಲಿದ್ದೆ. ನಾವು ಅಲ್ಲಿ ಡೆಲ್ಲಿಯಿಂದ ನೋಡಿದಾಗ ನಮಗೆ 2 ಹೆಡ್ಲೈನ್ ಬರ್ತಿತ್ತು ಕರ್ನಾಟಕದಿಂದ. ಒಂದು ಕರಪ್ಷನ್, ಅದು ಡಿಫ್ರೆಂಟ್ ಸರ್. ಇವಾಗಲೂ ಅಷ್ಟೇ, ನಾವು ರಿಪಬ್ಲಿಕ್ ಕನ್ನಡ ಬಂದು 1 ವರ್ಷ ಆಯಿತು, ಒಂದಷ್ಟು ಕರಪ್ಷನ್ ಕೇಸಸ್ ಬಂದಿವೆ, ನಾವು ರಿಪೋರ್ಟ್ ಮಾಡ್ತೀವಿ. ಅಲ್ಲಿಂದ ನೋಡಿದಾಗ ಒಂದು ಕರಪ್ಷನ್ನು, ಎರಡನೇದು ಇದು ಕಾಂಟ್ರವರ್ಸಿ, ಸ್ಕ್ಯಾಂಡಲ್ ಅಂತ. ಡಿ ಕೆ ಶಿವಕುಮಾರ್ ಅವರು ಯಾವಾಗಲೂ ನ್ಯೂಸಲ್ಲಿದ್ದರು. ಡಿ ಕೆ ಶಿವಕುಮಾರ್ ಇಸ್ ಒನ್ ಪರ್ಸನ್ ಹೂ single-handedly revived the Congress party. You've been on the streets, you're a fighter, street fighter. What do you feel? And because ನೀವೇ ಹೇಳಿದ್ರಿ ಡೆಸ್ಟಿನೇಷನ್ ಬಗ್ಗೆ, ನಾವು ಹೇಳಿಲ್ಲ, ಡೆಸ್ಟಿನೇಷನ್ ಬಗ್ಗೆ ನೀವು ಮಾತಾಡಿದ್ರಿ. So, do you feel that you should have been a chief minister earlier? See, ಎಲ್ಲರಿಗೂ ಒಂದು ಗುರಿ ಇರಲೇಬೇಕು. ಯಾರಿಗೇ ಆಗಲಿ ಪಬ್ಲಿಕ್ ಲೈಫಲ್ಲಿ ಒಂದು ಗುರಿ ಇರಲೇಬೇಕು. ನನಗೆ ನನ್ನ ಸರ್ವಿಸ್ಗೆ ಐ ಆಮ್ ದಿ 8th time MLA ಇನ್ ಕರ್ನಾಟಕ. 3 ಜನ ಇರೋದು. ಕಂಟಿನ್ಯೂಸ್ ಆಗಿ ಗೆದ್ದವ್ರು ಇಬ್ಬರೇನೆ, ನಾನು, ರಾಮಲಿಂಗಾರೆಡ್ಡಿ. ಬೇರೆಯವ್ರಿಗೆಲ್ಲ ಗ್ಯಾಪ್, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಹ್ಯಾಸ್ 2 times ಗ್ಯಾಪ್. 2 times he had a gap. Factual, ಯಾರು ನಗಬೇಡಿ, ಫ್ಯಾಕ್ಚುಯಲ್ ಅವರು ಹೇಳ್ತಿರೋದು. I am telling the fact. In 89 he lost. ಬೇರೆ ಇನ್ನೊಂದು ಸತಿ 99 2 ಸತಿ ಅವರು ಸೋತರು. ಆಮೇಲೆ ಈ ಆಸ್ ಆಲ್ಸೋ 8 ಸತಿ ಅವರು ಗೆದ್ದಿದ್ದಾರೆ. 8 ಸತಿ, ಈ ಆಲ್ಸೋ 8 ಸತಿ 9 ಸತಿ ಗೆದ್ದಿದ್ದಾರೆ ಅವರು. ಬೈ ಎಲೆಕ್ಷನ್ ಗೆದ್ದಿದ್ದಾರೆ, ಎಲ್ಲ ಗೆದ್ದಿದ್ದಾರೆ. ಈಸ್ ಎ ಸೀನಿಯರ್ ಟು ಮೀ, ನೋ ಡೌಟ್ ಇನ್ ಇಟ್. ಬಟ್ ನನ್ನ ಲಾಯಲ್ಟಿ ಈಸ್ ಡಿಫ್ರೆಂಟ್, ಬೇರೆಯವ್ರ ಲಾಯಲ್ಟಿ ಇಸ್ ಡಿಫ್ರೆಂಟ್. ಎಕ್ಸ್ಪ್ಲೇನ್ ಮಾಡಿ ಲಾಯಲ್ಟಿ ಬಗ್ಗೆ. ನನ್ನ ಲಾಯಲ್ಟಿ ದಿ ಕಾಂಗ್ರೆಸ್ ಪಾರ್ಟಿಗೆ is different compared to others. I have stood by the party in all difficult times. ಬಟ್ ಈ ಮೂಢ ವಿಚಾರ ಬಂದ ಮೇಲೆ ಬಂಡೆ ತರ ನಿಲ್ತೀನಿ ಸಿದ್ದರಾಮಯ್ಯನವ್ರ ಬೆನ್ನಿಗೆ ಅಂತಂದ್ರಿ. ಕೆಲವರು ನಿಮ್ಮ ಅಭಿಮಾನಿಗಳು ಇರ್ತಾರೆ ಸರ್, ಚೇರ್ ಮೇಲೆ ಕೂರ್ಲಿ ಅಂತ ಕನಸು ಕಾಣ್ತಾ ಇರೋರು, ಬಂಡೆ ತರ ಹಿಂದಿರ್ತೀನಿ ಅಂತ ಯಾಕೆ ಹೇಳ್ತಿದ್ದಾರೆ? ಹಿಂದೆ ಅಲ್ಲ, ಜೊತೆಲೇ ಇರ್ತೀನಿ. ಸಿ, ನನಗೆ ಪಾರ್ಟಿ ಇಂಪಾರ್ಟೆಂಟ್. ಐ ವಾಂಟ್ ಸಿದ್ದರಾಮಯ್ಯ ಟು ಬಿ ಸ್ಟ್ರಾಂಗ್. If Siddaramaiah is strong, I am strong, Congress party is strong. ವೀಕ್ ಆಗಿದಾರ ಸಿದ್ದರಾಮಯ್ಯನವರು? ವೀಕ್ ಆಗಿಲ್ಲ. You are consolidating, BJP is consolidating the entire backward class section to the Congress party. ಯಾರು ಸ್ವಲ್ಪ ಆ ಕಡೆ ಈ ಕಡೆ ಜಗ್ಗಿದ್ರೋ ಎಲ್ಲರೂ ಸೇರಿ ಒಟ್ಟಿಗೆ ಮಾಡ್ತಾ ಇದ್ದಾರೆ. ನನಗೆ ಅದು ಇಂಪಾರ್ಟೆಂಟು. ಬ್ಯಾಕ್ವರ್ಡ್ ಕ್ಲಾಸ್ ಬಗ್ಗೆ ಹೇಳ್ತೀರಿ ಸರ್. ಈಗ ವಿಪಕ್ಷದವರ ಆರೋಪ ಅಂತಂದ್ರೆ ವಾಲ್ಮೀಕಿ ಬ್ಯಾಕ್ವರ್ಡ್ ಕ್ಲಾಸ್, ಮೂಡ ಬ್ಯಾಕ್ವರ್ಡ್ ಕ್ಲಾಸ್, SC/ST TSP ಬ್ಯಾಕ್ವರ್ಡ್ ಕ್ಲಾಸ್, ಹಿಂಗೆ ಲೆಕ್ಕ ಹಾಕ್ತಾ ಹೋದ್ರೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಎಲ್ಲ ಅನ್ಯಾಯ ಆಗ್ತಿರೋದು ಅವ್ರಿಗೇನೆ, ಆ ಸಮುದಾಯದವ್ರಿಗೇನೆ. ನೋಡಿ, SC TSP ತಂದವ್ರು ಯಾರು? ಇಟ್ ಈಸ್ ಸಿದ್ದರಾಮಯ್ಯ. ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಪಾಲಿಟಿಕ್ಸ್ ಫಸ್ಟ್ ಟೈಮ್ ಒಂದು ಸತಿ ಆಂಧ್ರಲ್ಲಿ ಇತ್ತು, ಅದು ಬಿಟ್ಟರೆ ನೆಕ್ಸ್ಟ್ ತಂದಿದ್ದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ,
ಕಾಂಗ್ರೆಸ್ ಸರ್ಕಾರ ಈ ಬಡವ್ರ ಬಗ್ಗೆ, ಶೋಷಿತರ ಬಗ್ಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಏನಾದ್ರು ರಕ್ಷಣೆ ಕೊಡಬೇಕು, ಸಹಾಯ ಮಾಡಬೇಕು ಅಂತ ಕಾನೂನು, ಸಂವಿಧಾನ ಥರ ನಮ್ಮ ರಾಜ್ಯದಲ್ಲಿ ಒಂದು ಕಾನೂನು ತಂದಿದ್ದು ಅವರು. ಅದನ್ನು ರಕ್ಷಣೆ ಮಾಡ್ತಾಯಿದ್ದು ಕಾಂಗ್ರೆಸ್ ಪಾರ್ಟಿ. ಪಾಪ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಕೈಲಿ ಮಾಡೋಕ್ಕಾಗಲಿಲ್ವಲ್ಲ. ಅವರು ಪಾಪ ಏನಾರು ಒಂದು ಸಣ್ಣ ಪಣ್ಣ ತಪ್ಪು ಆಯಿತು, ನಾನು ತಪ್ಪಾಗಿಲ್ಲ ಅಂತ ಹೇಳಿದೆ. ಬಟ್ ಗೌರ್ಮೆಂಟ್ ತಪ್ಪು ಮಾಡಿಲ್ಲ, ಯಾರೋ ಮಿಸ್ಯೂಸ್ ಮಾಡಿದ್ದಾರೆ, ಹಗರಣ ಆಗಿದೆ. ವಿ ಹ್ಯಾವ್ ಗಾನ್ ಟು ದಿ ಇನ್ವೆಸ್ಟಿಗೇಷನ್, ವಿ ಆರ್ ಲುಕಿಂಗ್ ಅಟ್. ಬಟ್ ಈಗಷ್ಟೇ ನೀವು ನೋ ಕೋವಿಡ್ ಪಾಯಿಂಟ್ ಆಫ್ ಟೈಮ್. ಕ್ಷಮೆ ಇರಲಿ ಸರ್, ನೀವು ಈಗಷ್ಟೇ ಕೋವಿಡ್ ವಿಚಾರದಲ್ಲಿ ಹೇಳ್ತಾ ಇದ್ರಿ ಮ್ಯಾನೇಜ್ಮೆಂಟ್ ತಪ್ಪು ಮಾಡ್ದೆಲ್ಲ ಕೆಳಗಡೆ ಇರೋರು ತಪ್ಪು ಮಾಡೋಕ್ಕಾಗಲ್ಲ ಅಂತ. ಇಲ್ಲಿ ಹೆಂಗೆ ಮೂಡ ವಿಚಾರದಲ್ಲಿ, ವಾಲ್ಮೀಕಿ ವಿಚಾರದಲ್ಲಿ ಅದು ಹೆಂಗೆ ಅಧಿಕಾರಿಗಳ ತಪ್ಪು ಸರ್ಕಾರದ್ದಲ್ಲ? ನಾನು ಕೋವಿಡ್ ನಾನು ಏನು ಮಾತಾಡಿದೆ ಅಂತ ನಿಮ್ಗೆ ಅರ್ಥನೇ ಆಗಿಲ್ಲ. ಕೋವಿಡ್ ವಿಚಾರನೇ ಈಸ್ ಡಿಫ್ರೆಂಟ್, ದಿಸ್ ವಿಸ್ ಇಸ್ ಡಿಫ್ರೆಂಟ್. ಕೋವಿಡ್ ಈಸ್ ಡಿಫ್ರೆಂಟ್. ಇದು ಕೋವಿಡಲ್ಲಿ ಹೆಲ್ತ್ ಹೆಜಾರ್ಡ್ ಸಂದರ್ಭದಲ್ಲಿ ಏನೇನು ಡಿಫ್ರೆನ್ಸಸ್ ಒಪಿನಿಯನ್ ಇತ್ತು ಅಂದರೆ ಅದನ್ನು ದೊಡ್ಡ ಡಿಬೇಟು ಮಾಡಬೇಕಾಗ್ತದೆ. ನಾನೀಗ 10,000 ಬೆಡ್ದ ವಿಚಾರ ಮಾತಾಡಿದೆ, ನಾನೇನಾದ್ರು ಎಲೆಬ್ರೇಟ್ ಮಾಡಿದ್ನಾ? ಐ ಗೇವ್ ಎ ಪಾಸಿಂಗ್ ಆನ್ ರೆಫರೆನ್ಸ್. ಅಲ್ಲೆಲ್ಲ ಬ್ಯಾಂಗ್ಳೂರು BSIP ಇದರಲ್ಲಿ ಬೆಡ್ 10,000 ಬೆಡ್ ಕಟ್ಟಿದ್ರು ಅಂತ. ತೇಜಸ್ವಿ ಸೂರ್ಯ ಬೆಡ್ ಸ್ಕ್ಯಾಮ್ ಆಗಿದೆ ಅಂತ ಹೇಳಿದ್ರು. ನನ್ನ ಸರ್ಕಾರ ಆಯ್ತಾ? ಇಸ್ ಬೊಮ್ಮಾಯಿ ಸರ್ಕಾರ, BJP ಸರ್ಕಾರ. ಸತೀಶ್ ರೆಡ್ಡಿ ಹೇಳಿದ್ರು ಬೆಡ್ ಸ್ಕ್ಯಾಮ್ ಆಗಿದೆ ಅಂತ. ಐ ಆಮ್ ನಾಟ್ ಓಪನಿಂಗ್ ದಟ್ ಅಕೌಂಟ್ ನಾವು. ಅದು ಅಕೌಂಟ್ ಓಪನ್ ಮಾಡಿಬಿಟ್ರೆ ಇನ್ನೆಲ್ಲೆಲ್ಲೋ ಕೊನೆಗೆ ಈ ರಾಜರಾಜೇಶ್ವರಿ MLA ಗಂಟೆ ಹೋಗ್ಬಿಡ್ತದೆ ಅದು. ಈಗ ಅದಕ್ಕೆ ಮಾತಾಡೋದು ಬೇಡ. ಈಗ ಅದಕ್ಕೆ DK ಅವರೇ, ಈಗ CBIನ ಬ್ಲಾಕ್ ಮಾಡಿದ್ದಾರೆ, CBI ಕನ್ಸೆಂಟ್ ವಾಪಸ್ ತಗೊಂಡಿದ್ದೀರಾ. ಈಗ ವಾಪಸ್ ತಗೊಂಡ್ರೆ ಸಿದ್ದರಾಮಯ್ಯ ಅವ್ರ ಪೊಸಿಷನ್ ಇನ್ನೂ ವೀಕ್ ಆಗುತ್ತಾ ಅಂತ, ಯಾಕಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದರೆ ಈಗ ಸಿದ್ದರಾಮಯ್ಯ ಆ್ಯಸ್ ಅ ಚೀಫ್ ಮಿನಿಸ್ಟರ್ ಅವ್ರನ್ನ ಈಗ ಇನ್ವೆಸ್ಟಿಗೇಟ್ ಮಾಡಬೇಕಂದ್ರೆ ಅಕಸ್ಮಾತ್ FIR ಆದರೆ ಯಾರು ಇನ್ವೆಸ್ಟಿಗೇಟ್ ಮಾಡ್ಬೋದು? ಲೋಕಾಯುಕ್ತ or SIT, whatever it is within the state administration. Can Siddaramaiah as the chief minister be on the chair and oversee an investigation with an agency which he is in charge of? Adu direct conflict aguttadu. It is direct conflict. CBI consent ವಾಪಸ್ ತಗೊಂಡು it is complicated his position even more. See, the court has given one judgment. You file an investigation. ಸಿದ್ದರಾಮಯ್ಯನವರು ಇನ್ವೆಸ್ಟಿಗೇಷನ್ ಮಾಡಿಬಿಡಿ ಅಂತ ಅವ್ರೇನು ಹೇಳಿಲ್ಲ. ಲೋಕಾಯುಕ್ತಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ, ಕೋರ್ಟ್ ಹೇಳಿದ್ದಾರೆ. ಲೋಕಾಯುಕ್ತ ಮಾಡ್ತಾ ಇದ್ದಾರೆ. ಈಗ ಮಧ್ಯೆ ಏನು ನಿಮ್ಮದು ಬೇರೆ ಬೇಕಾದ ಸಂದರ್ಭ ಇತ್ತು ಅಂತಂದರೆ ಗೌರ್ಮೆಂಟ್ ಹ್ಯಾಸ್ ಆಲ್ರೆಡಿ ಗಿವನ್ ಲಾಟ್ ಆಫ್ BJP ಗೌರ್ಮೆಂಟ್ ಇದ್ದಾಗ ನನ್ನ ಮೇಲೆ ಮಾತ್ರ CBI ಕೊಟ್ಟರೆ ಹೊರತು ಒಂದು ಕೇಸು CBI ಕೊಡಲಿಲ್ಲ. ಅದೇ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 8 ಕೇಸ್ ನಾವು ಕೊಟ್ಟು CBIಗೆ. ಈಗೂ ಬೇಕಾದಷ್ಟು CBI ಕೊಟ್ಟಿದ್ದೀವಿ. ಅದು ಯಾವುದು ಫೈಲೇ ತೆಗಿಲಿಲ್ಲ, ಓಪನೇ ಮಾಡ್ತಾಯಿಲ್ಲ. BJP ಅವ್ರ ಮೇಲೆ ಒಂದು ಫೈಲ್ ಓಪನ್ ಮಾಡ್ತಾಯಿಲ್ಲ. ಬರೀ ನಮ್ಮ ಮೇಲೆ ಮಾತ್ರ ಏನೇನು ಮಾಡ್ತಾ ಇದ್ದಾರೆ ಅಂತ ಇನ್ನು ಹೇಳ್ಬಿಟ್ರೆ ನಾನು ವಾಟ್ CBI ಇಸ್ ಡೂಯಿಂಗ್, ವಾಟ್ CBI ಇಸ್ ಅಫಿಷಿಯಲ್ ಡೂಯಿಂಗ್, ಅದು ನಾನು ಸುಮ್ಮನೆ ಈಗ ಮಾತಾಡೋದು ಬೇಡ ಅಂತ ನಾನು ಸುಮ್ಮನೆ ಇದ್ದೀನಿ. ಡೈರೆಕ್ಟಾಗಿ ಒಂದು ಕ್ವೆಶನ್ ಕೇಳಲ್ಲ ನಿಮಗೆ? ಹೇಳಿ ಪ್ಲೀಸ್. ಎಲ್ಲಿಗೆ ಹೋಗ್ತಾ ಇರ್ತೀರಾ ನೀವು? ಮೀಟ್ ಮಾಡ್ತಿರ್ತೀರಾ ಲೀಡರ್ಸ್, BJP ಲೀಡರ್ಸ್, ಕಾಂಗ್ರೆಸ್ ಲೀಡರ್ಸ್? ಹೇಳ್ತಾರೆ ಜನ ಪ್ರಧಾನಮಂತ್ರಿ ಮೋದಿ ಮತ್ತು ನಿಮ್ಮ ಈಕ್ವೇಷನ್ ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ. ಪಾಲಿಟಿಕ್ಸಲ್ಲಿ ಬ್ಯಾಕ್ ಡೋರ್ ಏನಾಗುತ್ತೋ ನೀವು ಮಾತಾಡೋಕ್ಕಾಗಲ್ಲ ಪಬ್ಲಿಕಲ್ಲಿ. ಬಟ್ ಅಟ್ಲೀಸ್ಟ್ ಸ್ವಲ್ಪ ನಮಗೆ ಹೇಳಿ, ಒಂದು ಹಿಂಟ್ ಕೊಡಿ. ನಿಮ್ಗೆ ಓಪನ್ ಆಗಿ ಆಫರ್ ಮಾಡಿದಾರ ಅಂದರೆ ನಮ್ಮನ್ನು ಜಾಯಿನ್ ಮಾಡಿ ಕೇಸ್ನ ನಾವು ಹ್ಯಾಂಡಲ್ ಮಾಡ್ತೀವಿ ಅಂತ ಜನ ಮಾತಾಡ್ತಾರೆ ಇದ್ರ ಬಗ್ಗೆ. ಜನ ಏನು ಮಾತಾಡ್ತಾರೋ, BJP ಅವ್ರು ಏನು ಮಾತಾಡ್ತಾರೋ, ನೀವೇನು ಮಾತಾಡ್ತಾರೋ ಇದಕ್ಕೆಲ್ಲ. ಐ ಆಮ್ ಎ ಕಾಂಗ್ರೆಸ್ ಮ್ಯಾನ್ ಬೈ ಬರ್ತ್. I am a Deputy Chief Minister, I am a PCC President, I am a Minister of Water Resources, Minister for Bangalore. As a Prime Minister, it is my duty to go and request him since he is the chair. Correct. ನಾನು ಅಪಾಯಿಂಟ್ಮೆಂಟ್ ಕೇಳಿದ್ದೆ, ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು, ಹೋಗಿದ್ದೆ, ರಿಕ್ವೆಸ್ಟ್ ಮಾಡಿದ್ದೀನಿ. ಒಂದು 10 ಕೇಳಿದ್ದೆ, ಒಂದೇ ಒಂದು ಮೆಟ್ರೋದು ಥರ್ಡ್ ಸ್ಟೇಜ್ ಒಂದು ಕ್ಲಿಯರ್ ಮಾಡಿದ್ದಾರೆ. ದಟ್ ಈಸ್ ದಿ ರೆಸ್ಪೆಕ್ಟ್, ದಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ, ದಟ್ ಈಸ್ ದಿ ಪಾಯಿಂಟ್. ನಿಮ್ಮ ಸರ್ಕಾರದ ಭವಿಷ್ಯದ ಬಗ್ಗೆ ತುಂಬ ಚರ್ಚೆ ಆಗುತ್ತೆ. ನಿಮಗೆ ಅಂದರೆ ನೀವು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲೂ ನಂಬರ್ ಅಕ್ಯುರೇಟಾಗಿ ಹೇಳಿದ್ರಿ. ಹಿಂಗಾಗಿ 5 ವರ್ಷ ಈಗ 1.5 ಆಗಿದೆ. ಇನ್ನು ಮಿಕ್ಕಿದ ಅಷ್ಟು ಅವಧಿಯಲ್ಲೂ ಕೂಡ ಸುಭದ್ರವಾಗಿ ನಡೆಯುತ್ತೆ ಸರ್ಕಾರ ಅಂತ ಜನರಿಗೆ ಮತ್ತೊಮ್ಮೆ ಅಶ್ಯೂರೆನ್ಸ್ ಕೊಡ್ತೀರಾ? ಇನ್ನು 8.5 ವರ್ಷ ಇರ್ತದೆ. ಎಷ್ಟು ವರ್ಷ? 8.5 years. 8.5. ಓಕೆ. ಬಟ್ ನಿಮ್ಮ ಕ್ಯಾಬಿನೆಟ್ ಮೇಲೆ ಬರ್ತಿರೋ ಆರೋಪ ಅಂದರೆ DK ಶಿವಕುಮಾರ್ ಸರ್,
ನಿಮ್ಮ ವಿಚಾರದಲ್ಲೂ ಕೂಡ CBI ನಡೆಸ್ತಿದ್ದ ತನಿಖೆಯನ್ನು ಮೌಲ್ಡ್ ಮಾಡ್ಕೊಂಡು ನಿಮಗೆ ಬೇಕಾದಾಗ ಲೋಕಾಯುಕ್ತ ಕೊಡಲಿಕ್ಕೆ ಕ್ಯಾಬಿನೆಟ್ ಡಿಸಿಷನು. ಈಗ ಸಿದ್ದರಾಮಯ್ಯನವ್ರ ವಿಚಾರದಲ್ಲೂ ಕೂಡ CBI ಜೊತೆ ಪ್ರೊಟೆಕ್ಷನ್ ಪಡ್ಕೊಳ್ಳಿಕ್ಕೆ ಬೇಕಾದ ಡಿಸಿಷನು. ಗವರ್ನರ್ ಅವರು